ನೀವು ಭಾರ ಹರಣ ಆಗಬೇಕಾ? ಹಾಗಾದ್ರೆ ನೀವು ಭಗವಂತನ ಹತ್ರ ಹೋಗ್ರಿ. ಮತ್ತೆ ದೇವರ ಹತ್ರ ಹೋದ ಮಾತ್ರಕ್ಕೆ ನಮ್ಮ ಭಾರ ಹರಣ ಮಾಡ್ತಾನೆ ಅನ್ನೋ ಏನ್ ಗ್ಯಾರಂಟಿ ಇಲ್ಲ. ಎಷ್ಟೋ ಜನ ಭಗವಂತನ ಬಳಿ ಬರ್ತಾರೆ, ದೇವಸ್ಥಾನಕ್ಕೆ ಎಷ್ಟೋ ಜನ ಬರ್ತಾರೆ. ಆದ್ರೆ ಬಂದವರಿಗೆಲ್ಲ ಫಲ ಆಗಬೇಕು ಅಂತಿಲ್ಲ. ಯಾರಿಗೆ ದೇವರು ಅನುಗ್ರಹ ಮಾಡ್ತಾನೆ, ದೇವಸ್ಥಾನಕ್ಕೆ ಬಂದಾಗ ಮಾತ್ರ ದೇವರ ಸ್ಮರಣೆ ಮಾಡ್ತಾರಲ್ಲ ಅವರಿಗೆಲ್ಲ ಹೃದಿತಂ ಸ್ಮರಂತಹ ದೇವರ ಸ್ಮರಣೆ ಸಂತತದಲ್ಲಿ ಇರಬೇಕು. ಹರಿಭಜನೆ ಮಾಡೋ ದೇವರ ಮನೆಗೆ ಹೋದಾಗ ಹೇಳಲಿಲ್ಲ, ಹರಿಭಜನೆ ಮಾಡೋ ನಿರಂತರ ಸಂತತಂ ಚಿಂತೆ, ಉಸಿರಿನಂತೆ ಇರಬೇಕು. ನಾವ್ ಯಾವಾಗ್ಲೂ ಉಸಿರನ್ನ ಯಾವಾಗ್ಲೂ ಆಡ್ತೀವಲ್ಲ, ಯಾರಾದ್ರೂ ನಾಲ್ ಮಲಕೊಂಡಾಗ ಉಸಿರಾಡಲ್ಲ ಅಂತ ಹೇಳ್ತಾರ? ಉಸಿರಾಡದೇ ಇದ್ರೆ ಒಂದು ಕ್ಷಣ ಆಡದಿದ್ರು ಸಾಕು, ನಮ್ ಕಥೆ ಮುಗೀತು. ಹಾಗಾದ್ರೆ ಉಸಿರಿನ